ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಿರಳೆ ದಂಗೆ ವೇಳೆ ನೂರಾರು ಯುವಕರಿಗೆ ಗಾಯವಾಗಿದೆ. ಹೀಗಾಗಿ ದೆಹಲಿಯ RLM ಆಸ್ಪತ್ರೆಯಲ್ಲಿ ಸಿಜೆಪಿ ಕಾರ್ಯಕರ್ತರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ನಿನ್ನೆ ಏನೋ ಒಂದು ದಂಗೆಯನ್ನ ಎದ್ದಿದ್ರು. ಈ ಸಂದರ್ಭದಲ್ಲಿ ನೂರಾರು ಯುವಕರಿಗೆ ಗಾಯವಾಗಿದೆ. ದೆಹಲಿಯ RLM ಆಸ್ಪತ್ರೆಯಲ್ಲಿ ಸಿಜೆಪಿ ಕಾರ್ಯಕರ್ತರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಕೇಂದ್ರ ಸಚಿವರು ಗಾಯಾಳು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದ್ದಾರೆ. JP ನಡ್ಡಾರಿಂದ ಗಾಯಾಳುಗಳ ಆರೋಗ್ಯ ವಿಚಾರಣೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ RLM ಆಸ್ಪತ್ರೆಗೆ ರಾಹುಲ್ ಗಾಂಧಿ ಕೂಡ ಭೇಟಿಯನ್ನ ನೀಡ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯ ಪ್ರತಿಭಟನೆಯಲ್ಲಿ ನೂರಾರು ಮಂದಿಗೆ ಗಾಯವಾಗಿತ್ತು. ಎಲ್ಲರೂ ಕೂಡ ದೆಹಲಿಯ RLM ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಕೇಂದ್ರ ಸಚಿವರು ಬಂದು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. JP ನಡ್ಡಾರಿಂದ ಗಾಯಾಳುಗಳ ಆರೋಗ್ಯ ವಿಚಾರಣೆ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ RLM ಆಸ್ಪತ್ರೆಗೆ ರಾಹುಲ್ ಗಾಂಧಿ ಕೂಡ ಭೇಟಿಯನ್ನ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ. ನಿನ್ನೆಯ ಪ್ರತಿಭಟನೆಯಲ್ಲಿ ನೂರಾರು ಮಂದಿಗೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಗಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಬೀದಿಗಳು ಇಷ್ಟು ದಿನ ಕೇವಲ ವಾಹನಗಳ ದಟ್ಟಣೆಯಿಂದ ಕೂಡಿರ್ತಾ ಇತ್ತು. ಆದರೆ ನಿನ್ನೆ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಮೊಳಗಿದ ಆಕ್ರೋಶದ ಕೂಗುಗಳಿಂದ ಪ್ರತಿಧ್ವನಿಸ್ತಾ ಇದೆ. ಒಂದ್ ಕಡೆ ಸಂಸತ್ತಿನಲ್ಲಿ ಮುಂಗಾರು ಅಧಿವೇಶನದ ಗಂಭೀರ ಚರ್ಚೆಗಳು, ಮತ್ತೊಂದು ಕಡೆ ಬೀದಿಯಲ್ಲಿ ಯುವ ಪಡೆಯ ರಣಕಹಳೆ. ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ಖಂಡಿಸಿ ಹಾಗೂ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಿನ್ನೆ ಒಂದು ಸಂಸತ್ ಚಲೋ ಅನ್ನೋ ಒಂದು ಮೆರವಣಿಗೆಯನ್ನ ಹಮ್ಮಿಕೊಂಡಿತ್ತು. ಇದು ದೆಹಲಿಯನ್ನ ಅಕ್ಷರಶಃ ರಣರಂಗವನ್ನಾಗಿ ಪರಿವರ್ತಿಸಿದೆ.